ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರ ಮನೆಗೆ ರಾಜ್ಯದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಶುಕ್ರವಾರ ಭೇಟಿ ನೀಡಿದರು. ಹಾಸನದ ಪೊಲೀಸ್ ಕ್ವಾರ್ಟರ್ಸ್ ಸಮೀಪ ಇರುವ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ತೆರಳಿದ ಸಚಿವರು ಅವರನ್ನು ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸಿದರು. ಈ ವೇಳೆ ಭಾನು ಮುಷ್ತಾಕ್ ಅವರಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ತಮ್ಮ ಖಾಸಗಿ ಭೇಟಿಯ ಸಂದರ್ಭದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಭಾನು ಅವರಿಗೂ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ ಸಚಿವರು ಈ ಸಾಧನೆ ಕರ್ನಾಟಕದ ಹೆಮ್ಮೆ ಎಂದು ಹೇಳಿದರು. ಸಚಿವರಿಗೆ ಹಸೀನಾ ಎಂಬ ತಮ್ಮ ಸಂಕಲನದ ಕೃತಿಗೆ ಸಹಿ ಮಾಡಿ ಭಾನು ಮುಷ್ತಾಕ್ ರವರು ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಅವರು ಸಚಿವರಿಗೆ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಜನಪರ ಹೋರಾಟ ಸಂಘಟನೆಯ ಧರ್ಮೇಶ್, ಪೃಥ್ವಿ, ಹರ್ಷದ್ ಬಾಳಿಯಾ, ಹೆತ್ತೂರು ನಾಗರಾಜ್, ತೌಫಿಕ್ ಅಹಮದ್, ರಾಜು ಗುರೂರ್, ಜನಕೆರೆ ಯೋಗೇಂದ್ರ, ಧರ್ಮಪ್ಪ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವರೇ ಅಡುಗೆ ಮಾಡಿದ್ರು ಪ್ರಶಸ್ತಿಗೆ ಜೊತೆಗೆ ಕರ್ನಾಟಕದ ಗೌರವ ಕೂಡ ಪ್ರಶಸ್ತಿಯಿಂದ ಒಂದು ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಅವರ ಹೋರಾಟ, ಅವರ ಪ್ರಯತ್ನ, ಅವರ ಪುಸ್ತಕಗಳು, ಭಾಷಣಗಳಿಂದ ಈ ಪ್ರಶಸ್ತಿಗಳಾಗಿದ್ದಾರೆ. ನಾವೆಷ್ಟೇ ಅಂದ್ರೆ ಕೂಡ ಬಹಳ ಸಚಿವ ಸಂಪುಟದಲ್ಲಿ ಸರ್ BDS ಹಂಚಿಕೆ ಅವರೇ ಒಪ್ಪಿದೆ. BDS ಕೊಡ್ಕೊಂಡು ಈಗ ಡಿಸಿಷನ್ ಆಗಿದೆ. ನೋಡು, ನಾಳೆ 2 ತಾರೀಕು ಸರ್ಕಾರ ಗೌರವ ಸನ್ಮಾನ ಇದೆ. ಆ ಸಂದರ್ಭದಲ್ಲಿ ಬಂದು ಚರ್ಚೆ ಆಗ್ಬೋದು. ಅವರು ಅಂದ್ರೆ ಕೊಡ್ಲಿಕ್ಕೆ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ.